ಅಣ್ಣ ನಮಸ್ತೆ. ಸರ್ ನಮಸ್ಕಾರ. ಯಾವ ಊರಣ್ಣ ನಿಮ್ದು? ಸರ್ ನಮ್ದು ಒಳ್ಳ ಓಕೆ. ಮಡಕಸಿರ ತಾಲೂಕು, ಸತ್ಯಸಾಯಿ ಜಿಲ್ಲಾ, ಆಂಧ್ರ ಪ್ರದೇಶ್ ನಮ್ದು. ಆಕ್ಚುಲಿ ಇದು ಆಂಧ್ರ ಪ್ರದೇಶಲ್ಲಿ. ANF ಪ್ಲಾಂಟ್ ನರ್ಸರಿಯಿಂದ ಗಿಡ ತಗೊಂಡಿದ್ರಿ ಒಂದ್ ವರ್ಷದಿಂದ. ಹೌದು ಸರ್, ಹೌದು. ಇವಾಗ ನಾಟಿ ಮಾಡಿ ಆಲ್ರೆಡಿ ಕ್ರಾಪ್ ಬಿಟ್ಟಿದೀವಿ. ಹೌದು ಸರ್. ಸೊ ಹೇಗಿದೆ ಸರ್ ಗಿಡ? ಗಿಡ ತುಂಬಾ ಚೆನ್ನಾಗಿದೆ. ನಮ್ದ್ರಲ್ಲಿ ಯಾವ ಗಿಡ ವೇಸ್ಟ್ ಆಗೇ ಇಲ್ಲ ಸರ್. ನಾಟಿ ಮಾಡಿದವೆಲ್ಲ ಪ್ರತಿ ಗಿಡನು ಚೆನ್ನಾಗಿ ಡೆವಲಪ್ ಆಗಿದೆ. ವಿಲ್ಟ್ ಬಂದು ಸತ್ತಿರೋಂಥವು ಆತರ ಇಲ್ಲ ಇಲ್ಲ ಇಲ್ಲ, ಡ್ರೈ ಬ್ಯಾಕ್ ತರ ಆಗಿರೋದಾಗ್ಲಿ, ಗಿಡ ಒಣಗೋಗಿರೋದಾಗ್ಲಿ, ಡ್ರೈ ಆಗಿರೋದಾಗ್ಲಿ ಯಾವ್ದು ಇಲ್ಲ ಸರ್. ಗಿಡ ಎಲ್ಲ ಕೊಟ್ಟಿರೋ ಗಿಡ ಎಲ್ಲ ಕ್ವಾಲಿಟಿ ಇದೆ, ಎಲ್ಲ ಹತ್ಕೊಂಡಿದೆ. ಹೌದು ಸರ್, ಹೌದು. ಈ ಗಿಡ ಏನ್ ನೀವು ನೋಡ್ತಿದ್ದೀರಲ್ಲ, ಇದೇ ತರ ಇದೆ ಸರ್. ಇದನ್ನೇ ನೀವು ನಾಟಿ ಮಾಡಿದ್ದೀರಿ? ಆಸ್ ಇಟ್ ಈಸ್ ಇದೇ ತರ ನಾಟಿ ಮಾಡಿದೀವಿ. ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀರಾ ಸರ್? 100% ಸರ್. ಯಾಕಂದ್ರೆ ಆಕ್ಚುಲಿ ಇವಾಗ ಏನಾಗಿದೆ, ಮಾರ್ಕೆಟ್ ಅಲ್ಲಿ ವಿಲ್ಟ್ ಸಮಸ್ಯೆ ತುಂಬಾ ಆಗಿದೆ, ಡೈಬ್ಯಾಕ್ ಸಮಸ್ಯೆ. ಹೌದು ಸರ್, ಹೌದು ಸರ್. ಈಗ ANF ಪ್ಲಾಂಟ್ ನರ್ಸರಿಯಿಂದ ನಾನು ನಿಮಗೆ ಕೊಟ್ಟಿದ್ದೀವಿ ಸರ್. ಹೌದು. ಸೊ ನಾವು ಆಲ್ರೆಡಿ ಎಲ್ಲಾ ಟ್ರೀಟೆಡ್ ಬಯೋಲಾಜಿಕಲ್ಸ್ ಎಲ್ಲ ನಾವು ಟ್ರೀಟ್ ಮಾಡಿರ್ತೀವಿ. ಬಟ್ ಆಗ ಮಾಡಿ ಕೂಡ ನಿಮ್ಗೆ ಎಲ್ಲೂ ವಿಲ್ಟ್ ಬಂದಿಲ್ಲ ಅಂದಾಗ ಅದು ಸಕ್ಸಸ್ಫುಲ್ ಆಗಿದೆ ಸರ್. ಹೌದು. ಸೊ ಕ್ರಾಪ್ ಎಲ್ಲ ಹೆಂಗ್ ಸೆಟ್ ಆಗಿದೆ ಸರ್? ಚೆನ್ನಾಗಿದೆ ಸರ್. ಹೇಳ್ತೀನಲ್ಲ ಸರ್, ನನ್ನ ಕೈಯಲ್ಲಿ ಇಟ್ಕೊಂಡಿದ್ದಲ್ಲ ಈ ತರ ಗಿಡ ನಾವು ನಾಟಿ ಮಾಡಿದಾಗ ಇವಾಗ ಈ ಸ್ಟೇಜ್ ಬಂದಿದೆ ನೋಡಿ ಸರ್. ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಎಷ್ಟಿದೆ ಸರ್ ಒಂದು ಗಿಡಕ್ಕೆ? ಫಸ್ಟ್ ಕ್ರಾಪ್ ಅಲ್ವಾ ಇದು? ಹೌದು ಸರ್, ಫಸ್ಟ್ ಕ್ರಾಪ್ ಸರ್. ಸರ್ ಅಬೌವ್ 50 ಮೇಲೆ ಇದೆ ಸರ್. ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಸರ್, ಚೆನ್ನಾಗಿದೆ ಸರ್. ಸರ್ ಈಗ ಬೇರೆ ರೈತರಿಗೆ ಏನ್ ರೆಕಮೆಂಡ್ ಮಾಡ್ತೀರಾ ಸರ್? ಗಿಡ ನೀವು ಉಣಿ ಎಕ್ಸ್ಪೀರಿಯನ್ಸ್ ಆಗಿದೆ, ಆಲ್ರೆಡಿ ಸೆಟ್ಟಿಂಗ್ ಆಗಿದೆ ಸರ್, ಆಗಿದೆ. ಫಸ್ಟ್ ಕ್ರಾಪ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಸೆಕೆಂಡ್ ಕ್ರಾಪ್ ಏನ್ ಸೆಟ್ಟಿಂಗ್ ಆಗಬೇಕು ಅಷ್ಟು ಫಸ್ಟ್ ಕ್ರಾಪ್ ಅಲ್ಲಿ ನಿಮ್ಗೆ ಸೆಟ್ಟಿಂಗ್ ಕಾಣಿಸ್ತಿದೆ. ಹೌದು ಸರ್. ಆಲ್ರೆಡಿ ನೀವು ಹೇಳಿದ್ರೆ ತಿನ್ನಿಂಗ್ ಮಾಡ್ಬೇಕು, ಓವರ್ ಸೆಟ್ಟಿಂಗ್ ಆಗಿದೆ, ತಿನ್ನಿಂಗ್ ಮಾಡ್ಬೇಕು ಅಂತ ನೀವು ಹೇಳಿದ್ರಿ. ಹೌದು ಸರ್. ಬೇರೆ ರೈತರಿಗೆ ಏನ್ ಹೇಳ್ತೀರಾ ಗಿಡದ ಕ್ವಾಲಿಟಿ ಬಗ್ಗೆ? ಸರ್ 100% ನಾನು ನಮ್ಗೆ ಶರತ್ ಅಡ್ವೈಸ್ ಮಾಡಿದ್ರು. ಅವ್ರಿಗೆ ನಮ್ಮೂರ್ ಕಡೆಯಿಂದಾನೆ ಕೇಳ್ತಾ ಇದಾರೆ ಅಂತ ಹೇಳಿದ್ರು. 100% ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಅವ್ರಿಗೆ. ಅವರು ಕಾಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಅದು ಇದು ಅಂದ್ರು. ಕಾಸ್ಟ್ ಇನ್ನೂ 5 ರೂಪೀಸ್ ಜಾಸ್ತಿ ಇಟ್ರು ಪರವಾಗಿಲ್ಲ, 100% ಅಶ್ಯೂರೆನ್ಸ್ ನಾವು ಕೊಡ್ತೀವಿ. ಯಾಕಂದ್ರೆ ನಾವು ಸ್ವತಃ ನಮ್ಮ ಅನುಭವ ಯಾವ್ದೇ ಗಿಡ ಹೋಗಿಲ್ಲ, ಒಣಗೋಗೋದಾಗ್ಲಿ, ಇನ್ನೊಂಥರ ಡಿಸೀಸ್ ಬಂದಿರೋದಾಗ್ಲಿ, ಆತರ ಯಾವ್ದು ಇಲ್ಲ. ಸೇಮ್ ಟೈಮ್ ನಮ್ಗೆ ಏನು ಅಂದ್ರೆ ಸರ್ ಹೇಳಿ, ಆಲ್ರೆಡಿ ನಿಮ್ಮೂರಲ್ಲಿ ಬೇರೆನೂ ನಾಟಿ ಗೂಟಿ ಕಡ್ಡಿ ಅಂತ ಹೇಳ್ಬಿಟ್ಟು ನಾಟಿ ಮಾಡಿದ್ದಾರೆ. ಸೊ ನಮ್ಗೆ ANF ನರ್ಸರಿ ಪ್ಲಾಂಟ್ಸ್ ನೀವು ಬೇರೆ ಉಣಿರೋ ಗೂಟಿ ಪ್ಲಾಂಟ್ಸ್ ಸೆಟ್ಟಿಂಗು, ಕ್ರಾಪಿಂಗು, ಗಿಡ ಉಳ್ದಿರೋ ಅಂತ ಪ್ರಶ್ನೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಉಳಿದಿದೆ? ನಿಮ್ಗೆ ಏನ್ ಅನುಭವ ಇದೆ ಸರ್? ನಾನು ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಸರ್, 1 ಕಿಲೋಮೀಟರ್. ಅವ್ರು ಆಕ್ಚುಲಿ ಈ ತರ ಪ್ಲಾಂಟ್ಸ್ ತಂದು ಮನೆ ಹತ್ರ ಗ್ರೋತ್ ಮಾಡ್ಕೊಂಡು ಮತ್ತೆ ಗ್ರೌಂಡ್ ಅಲ್ಲಿ ಇದ್ ಮಾಡಿದ್ದವ್ರು. ಇದರಲ್ಲಿ 50% ಇಲ್ಲ ಸರ್ ಸೆಟ್ಟಿಂಗ್. ಹೌದಾ? ಗಿಡ ಗ್ರೋತ್ ಅಲ್ಲಿ ಈ ಗಿಡದಲ್ಲಿ 50% ಇಲ್ಲ ಗಿಡ. 1 ಕಿಲೋಮೀಟರ್ ಸರ್, 1 ಕಿಲೋಮೀಟರ್ ಅಂತ ಬಂದು ನೋಡಿ ಪಾಪ ಫೀಲ್ ಆಗ್ತಾರೆ. ಗಿಡ ಚೆನ್ನಾಗಿದ್ದಾನೆ, ನಾವು ಸೆಟ್ಟಿಂಗ್ ಸಕ್ಕದಾಗಿದೆ, ಯಾರ್ಡ್ ಆಗಿಟ್ರು ಏನು ಎತ್ತ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಸರ್, ಗಿಡ ಮಾತ್ರ ಸೂಪರ್. ಅದೇ ರೈತರಿಗೆ ನಾವು ಧೈರ್ಯವಾಗಿ ರೆಕಮೆಂಡ್ ಮಾಡ್ಬೋದು ಸರ್, ಮಾಡ್ಬೋದು. ನಮ್ಮೂರಲ್ಲೇ ಕೇಳಿದ್ರು ಅಂತಂದ್ರೆ ಶರತ್ ಅವ್ರಿಗೆ ಹೇಳಿದೆ, ನಾನೇ ರೆಕಮೆಂಡ್ ಮಾಡ್ತೀವಿ, ಹೇಳಪ್ಪ ಫುಲ್ ಅಶ್ಯೂರೆನ್ಸ್. ಅವ್ರು ನನ್ನ ಹತ್ರ ಬರೋಕೆ ಹೇಳಿ, ನಾನೇ ಹೇಳ್ತೀನಿ ಕಾಸ್ಟ್ ಬಗ್ಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಹಿಂಗೆ ಸಪೋರ್ಟ್ ಮಾಡ್ತೀವಿ ಸರ್ 100%. ತಿರ್ಗಾ ಕ್ರಾಪ್ ಬಂದ ಮೇಲೆ ಕೂಡ ನಾನು ಒಂದ್ಸತಿ ಬರ್ತೀರಿ ಫುಲ್ ಹಾರ್ವೆಸ್ಟ್ ಸ್ಟೇಜ್ ಗೆ. ಆಗ್ಲಿ ಸರ್, ಆಗ್ಲಿ. ತಿರ್ಗಾ ಒಂದು ವಿಡಿಯೋ ಮಾಡೋಣ ಸರ್. ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.